ಆ ಲಾಡ್ಜಿನ ಮೇಲೆ ಒಂದು ದೊಡ್ಡ ಒಂದು ನೀರಿನ ಟ್ಯಾಂಕ್ ಇದೆ. ಟ್ಯಾಪಲ್ಲಿ ಎಲ್ಲ ತಲೆ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕ್ಲೀನ್ ಮಾಡಿಸಬೇಕಾದ್ರೆ ಅದರ ಒಳಗೆ ಒಂದು ಅಸ್ಥಿಪಂಜರ ಸಿಕ್ಕಿದೆ. ರೂಮ್ಗಳಲ್ಲಿ ಅಪರಿಚಿತ ಮಹಿಳೆ ಅಂತ ಇರ್ತದೆ. ರೂಮ್ನಲ್ಲಿ ಅಪರಿಚಿತ ಮಹಿಳೆ ಹೆಣ ಸಿಕ್ಕರೆ ಅದು ಅಪರಿಚಿತ ಹೆಂಗಾಗುತ್ತೆ ಅಂದರೆ ನೀವು ಗುರುತು ಪತ್ತೆ ಇಲ್ಲದೇ ಕೊಟ್ಬಿಡ್ತೀರಾ? ಲಾಡ್ಜಿಗೆ ಬಂದವರು ಒಳ್ಳೆ ಹೆಣ್ಮಕ್ಳು ಬಂದರೆ ಆ ಹೆಣ್ಮಕ್ಳನ್ನ ಕರ್ಕೊಂಡು ಬರ್ತಾರೆ, ಇಲ್ಲ ಅಲ್ಲೇ ಅತ್ಯಾಚಾರ ಮಾಡಿದರೆ ಅಲ್ಲೇ ನೇತಾಕೋದು. ಹೆಣ್ಣು ಮಕ್ಕಳು ಸುಮಾರು 18ರಿಂದ 20 ವರ್ಷ 25 ವರ್ಷ ಪ್ರಾಯದ ಮಕ್ಕಳನ್ನು ಕರ್ಕೊಂಡು ಬಂದು ಅತ್ಯಾಚಾರ ಮಾಡುದು. ಈಗ ಕಪಲ್ಸ್ ಬಂದ್ರು ಕೂಡ ಅವ್ರದ್ದು ರೂಮ್ಗಳಿರ್ತದೆ, ಅಲ್ಲಿಂದ ಆ ಹುಡುಗಿನೇ ತಗೊಂಡು ಹೋಗ್ತಾರೆ. ಅಂತ ಒಂದು 3 ಲಾಡ್ಜ್ಗಳಿದೆ, ಹಳೆಯ ಲಾಡ್ಜ್ಗಳು. ಅಲ್ಲಿ ಸಿಕ್ಕಾಬಟ್ಟೆ ಚಟುವಟಿಕೆಗಳೆಲ್ಲ ನಡೆದಿದೆ. ಅಲ್ಲಿ ಒಂದೇ ವ್ಯಕ್ತಿಗೆ ಸೇರುವಂತ ಲಾಡ್ಜಸ್ಗಳಲ್ಲಿ ಸುಮಾರು 60 ಬಾಡಿಗಳು ಸಿಕ್ಕಿದೆ. ಧರ್ಮಸ್ಥಳದವರಲ್ಲ ಜಾಸ್ತಿ ಆಗಿರೋದು, ಹೊರಗಿನವರು ಜಾಸ್ತಿ ಮೃತಪಟ್ಟಿರೋದು. ಮೊನ್ನೆ ಇನ್ನೊಬ್ಬರು ಹೇಳ್ತಾ ಅಲ್ಲಿ ಕೆಲಸ ಮಾಡ್ತಾವ್ರು, ಗರ್ಭಿಣಿ ಹೆಣ್ಮಕ್ಳು ಸಮೇತ ಬಿಟ್ಟಿಲ್ಲ ಅಲ್ಲಿ ಮ್ಯಾನೇಜರ್ಸ್ ಎಲ್ಲ ಕಾಡಲ್ಲಿ ಅತ್ಯಾಚಾರ ಮಾಡಿದ್ದಾರೆ. ಅದು ಯಾಕೆ ಆ ಥರ ಮುಖಕ್ಕೆ ಆಸಿಡ್ ಹಾಕಿ ಸತ್ತಿರೋದೊಂದು ಆತ್ಮಹತ್ಯೆ ಅಂತ ಅದು ಧರ್ಮಸ್ಥಳದಲ್ಲೇ ಯಾಕೆ ಆಗ್ಬೇಕು? ನಾವು ಹೋಗಿದ್ವಿ ಅಂತೇಳಿ ಧರ್ಮಸ್ಥಳಕ್ಕೆ. ಉತ್ತರ ಕರ್ನಾಟಕದವ್ರು ತಾಯಿ ಮಗಳು ಇದ್ರು ನಮ್ ಜೊತೆಗೆ. ಬಿಲ್ಡಿಂಗ್ ನಲ್ಲಿ ರೂಮ್ ಇದೆ, ನಿಮ್ ತಾಯಿ ಮಗಳಿಗೆ ಅಲ್ಲಿ ಕೊಡ್ತೀವಿ ಅಂತ ಅವ್ರನ್ನ ಕರ್ಕೊಂಡು ಹೋಗಿದ್ರಿ. ತುಂಬಾ ಚೆನ್ನಾಗಿದ್ವಿ ಮಗಳು, ಅದು ತಾಯಿ ಮಗಳು. ಮುಂದಿನ ದಿನಗಳಲ್ಲಿ ನಾನು ದಯವಿಟ್ಟು ಹೇಳ್ತಾನೆ, ಯಾರ್ಯಾರು ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೋ ನೀವು ಒಂದೊಂದು ಮಾಸ್ಕ್, ಗಟ್ಟಿದ್ದು ಮಾಸ್ಕ್ ತಗೊಳ್ಳಿ. ಊರಲ್ಲಿ ಓಡ್ಲಿಕ್ಕೆ ಬಿಡುದಿಲ್ಲ, ಅಲ್ಲಲ್ಲಿ ಇಟ್ಕೊಂಡು ಬಡಿತಾರೆ ನಿಮ್ಗೆ.